ದೈವಿಕ ಶಕ್ತಿಯ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಹಾರ್ದಿಕ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಗೆ ಬಾಯಾರಿದವನು ಇದರ ಕುರಿತು ಬೈಬಲ್ ಆಧಾರಿತ ತಮ್ಮ ವಿಚಾರವನ್ನು ಮಂಡಿಸಲಿರುವರು ರೆವರೆಂಡ್ ಡಾಕ್ಟರ್ ಡಿ.ಆರ್. ಸದಾನಂದ, ಡೈರೆಕ್ಟರ್ ಸಹೋದಯ. ಪ್ರಾರ್ಥಿಸೋಣ. ಕರ್ತ, ನಿನ್ನ ಶ್ರಮೆಯಂ ಧ್ಯಾನಿಸ ಸಹಾಯ ನನಗೀಯು, ಜ್ಞಾನವಂ ನೀನೇ ಪಾಲಿಸಯ್ಯ. ನಿನ್ನ ಕೃಪಾಸ್ಥಾನದಿಂ ಹುಟ್ಟಿಸೆನ್ನೊಳ್ ಭಕ್ತಿ, ಕೋರುತ್ತೇನೆ ಧೈರ್ಯದಿಂ ಕೊಡು ಆತ್ಮಶಕ್ತಿ. ಆಮೆನ್. ದೈವಿಕ ಶಕ್ತಿ ಆಧ್ಯಾತ್ಮಿಕ ಧ್ಯಾನದಲ್ಲಿ ಭಾಗಿಯಾಗುತ್ತಿರುವ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ಸುಮಧುರ ವಂದನೆಗಳು. ಶಿಲುಬೆಯ ನೆರಳು, ಶಿಲುಬೆಯ ಶಕ್ತಿ, ಶಿಲುಬೆಯಿಂದ ಹೊರಹೊಮ್ಮುವ ದೇವರ ಆಶೀರ್ವಾದ ನಮ್ಮೆಲ್ಲರನ್ನೂ ಆವರಿಸಲಿ. ನನಗೆ ನೀರಡಿಕೆಯಾಗಿದೆ. ಕ್ರಿಸ್ತ ಶಿಲುಬೆಯಿಂದ ನುಡಿದ ಈ ಮಾತು ನಮ್ಮ ಧ್ಯಾನದ ಕೇಂದ್ರ. ಇವತ್ತು ಶ್ರೀ ಯೋಹಾನನು ತನ್ನ ಸುವಾರ್ತೆಯ 19ನೇ ಅಧ್ಯಾಯ 28 ಮತ್ತು 29ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ: ಇದಾದ ಮೇಲೆ ಯೇಸು, ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಹಿಸ್ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ನನಗೆ ನೀರಡಿಕೆಯಾಗಿದೆ. ಹಿಂದೊಮ್ಮೆ ಯೇಸು ಸಮಾರ್ಯದ ಸುಕರ್ ಊರಿನಲ್ಲಿ ಮಧ್ಯಾಹ್ನದ ಉರಿ ಬಿಸಿಲಿಗೆ ದಣಿವಾರಿಸಿಕೊಳ್ಳಲು ಕೂತಿದ್ದ. ಅಲ್ಲಿ ಯಾಕೋಬ ತೋಡಿಸಿದ ಒಂದು ಬಾವಿ ಇತ್ತು. ಅಲ್ಲಿ ನೀರು ಸೇದಲು ಸಮಾರ್ಯದ ಸ್ತ್ರೀಯೊಬ್ಬಳು ಬಂದಿದ್ದಳು. ದಣಿದಿದ್ದ ಯೇಸು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಆಕೆಯನ್ನು ಕೇಳಿದ. ಅಂದಿನ ಸಾಮಾಜಿಕ ಚೌಕಟ್ಟಿನಲ್ಲಿ ಯೆಹೂದ್ಯರಿಗೂ ಸಮಾರ್ಯರಿಗೂ ಹೊಕ್ಕುಬಳಿಕೆ ಇರಲಿಲ್ಲ. ಸಮಾರ್ಯರ ಕೈಯಿಂದ ಯೆಹೂದ್ಯರು ನೀರು ಸ್ವೀಕರಿಸುತ್ತಲೂ ಇರಲಿಲ್ಲ. ಆದ್ದರಿಂದ ಆ ಸ್ತ್ರೀ ಯೇಸುವಿಗೆ ನೀರು ಕೊಡಲು ಹಿಂಜರಿಯುತ್ತಾಳೆ. ಆಗ ಯೇಸು, ಈ ನೀರನ್ನು ಕುಡಿದವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವರಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂದು ಹೇಳುತ್ತಾನೆ. ನಾನು ಅವರಿಗೆ ಕೊಡುವ ನೀರು ಅವರಲ್ಲಿ ಉಕ್ಕುವ ಒರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದೂ ಸೇರಿಸುತ್ತಾನೆ. ಮತ್ತೊಮ್ಮೆ ಯೆರೂಸಲೇಮಿನ ಮಹಾಜಾತ್ರೆಯಲ್ಲಿ ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದ್ದ. ಇಂಥ ಯೇಸು ಜೀವಕರವಾದ ನೀರನ್ನು ಸರ್ವರಿಗೂ ನೀಡಿದಾತ ನನಗೆ ನೀರಡಿಕೆಯಾಗಿದೆ ಎಂದು ಹೇಳುವುದಾದರೆ ಅದರ ಅರ್ಥ ಏನು? ಬಿಸಿಲಿನ ಬೇಗೆಯಲ್ಲಿ ನಮಗೆ ದಾಹ ನೀರಡಿಕೆಯಾಗುವುದು ಸಹಜ. ಶಿಲುಬೆಯ ಮೇಲೆ ನನಗೆ ನೀರಡಿಕೆಯಾಗಿದೆ, ದಾಹವಾಗಿದೆ ಎಂದು ಯೇಸು ಕೂಗಿದ್ದು ಯೇಸು ಅನುಭವಿಸಿದ ನೋವು ಮತ್ತು ಶ್ರಮದ ತೀವ್ರತೆಯನ್ನು ತಿಳಿಸ್ತದೆ. ಯೇಸುವಿಗೆ ಬಿದ್ದಿದ್ದಂಥ ಕೊರಡೆ ಪೆಟ್ಟುಗಳು, ಶಿಲುಬೆಯ ಭಾರವನ್ನು ಹೊತ್ತುಕೊಂಡು ಗೊಲ್ಗತವನ್ನು ಹತ್ತಿದ್ದು, ಮೊಳೆಗಳಿಂದಾಗಿದ್ದಂಥ ಗಾಯ, ಆತನ ಗಾಯಗಳಿಂದ ಸುರಿದಂಥ ರಕ್ತ, ಶಿಲುಬೆಯ ಮೇಲೆ ತೂಗಿದಂಥ ಭೀಕರತೆ,
ಯೇಸುವಿನ ದೇಹದಲ್ಲಿ ನೀರಿನ ಸಾಂದ್ರತೆಯನ್ನು ಕಡಿಮೆ ಮಾಡಿತ್ತು ಅಲ್ಲವೇ? ನನಗೆ ನೀರಡಿಕೆಯಾಗಿದೆ ಎಂಬ ಮಾತು ಶಿಲುಬೆಯ ಮೇಲಿನ ಯೇಸುವಿನ ದಾಹ, ಶ್ರಮೆಯ ತೀವ್ರತೆ ಮತ್ತು ಸಂಕಟಗಳನ್ನು ಪ್ರತಿಬಿಂಬಿಸುತ್ತದೆ. ಯೋಹನ್ನ ಸುವಾರ್ತೆಯಲ್ಲಿ ಶಾಸ್ತ್ರದ ಮಾತು ನೆರವೇರುವಂತೆ ಯೇಸು ಈ ಮಾತುಗಳನ್ನಾಡಿದನೆಂದು ಒಂದು ಟಿಪ್ಪಣಿ ಸೇರಿಸಲ್ಪಟ್ಟಿದೆ. ಬಹುಶಃ ಯೇಸು ಕೀರ್ತನೆ 69 ಜ್ಞಾಪಿಸಿಕೊಂಡಿದ್ದಿರಬೇಕು. ಕೀರ್ತನೆ 69 ಭಕ್ತನೊಬ್ಬ ಹಿಂಸೆ, ಸಂಕಟಗಳಿಂದ ಜರ್ಜರಿತನಾದಾಗ ಮಾಡಿದಂತಹ ಪ್ರಾರ್ಥನೆಯನ್ನು ಒಳಗೊಂಡಿದೆ. ಪ್ರೇಮಪೂರ್ಣನಾದ ದೇವರಲ್ಲಿ, ಸತ್ಯಸಂಧ ರಕ್ಷಕನಲ್ಲಿ ರಕ್ಷಣೆಗಾಗಿ ಕೂಗುವಂತ ಯಥಾರ್ಥ ಭಕ್ತಿಯ ಭಿನ್ನಹ ಈ ಕೀರ್ತನೆಯಲ್ಲಿದೆ. ಭಕ್ತನ ಆಧ್ಯಾತ್ಮಿಕತೆಯ ಆಳ ಮತ್ತು ಸಂಪದ್ಭರಿತತೆ ಈ ಕೀರ್ತನೆಯಲ್ಲಿ ವ್ಯಕ್ತವಾಗುತ್ತದೆ. ದೇವ, ನನಗೆ ಸದುತ್ತರ ಕೊಡು. ದೇವ, ಕಟಾಕ್ಷಿಸು. ತಡಮಾಡದೆ ಸಹಾಯ ಮಾಡು. ವಿಮೋಚಿಸು ಎನ್ನುವ ಭಿನ್ನಹ ಇಲ್ಲಿದೆ. 69ನೇ ಕೀರ್ತನೆಯನ್ನು ಒಮ್ಮೆ ಓದಿ ನೋಡಿ. ಭಕ್ತ ತನ್ನ ನೋವು, ಕಷ್ಟ, ಶ್ರಮಗಳ ಮಧ್ಯೆ ತನ್ನ ನೋವು, ಕಷ್ಟಗಳ ಪರಾಕಾಷ್ಠೆಯನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳುವಂತಿದೆ ಈ ಕೀರ್ತನೆ. 19ರಿಂದ 21 ವಚನಗಳನ್ನು ಒಮ್ಮೆ ಗಮನಿಸಿ. ಅಲ್ಲಿ ಹೀಗೆ ಬರೆದಿದೆ: ನನಗುಂಟಾದ ನಿಂದೆ, ಲಜ್ಜೆ, ಅಪಮಾನ ಇವು ನಿನಗೇ ಗೊತ್ತು. ನನ್ನ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಲ್ಲ. ನಿಂದೆಯಿಂದ ಖಿನ್ನನಾಗಿ ಹೋಗಿದ್ದೇನೆ. ಕರುಣಾಳುಗಳನ್ನು ನಾನು ನಿರೀಕ್ಷಿಸಿದರೂ ದೊರೆಯಲಿಲ್ಲ. ಸಂತೈಸುವವರನ್ನು ಹಾರೈಸಿದರೂ ಸಿಕ್ಕಲಿಲ್ಲ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಹುಳಿತ ದ್ರಾಕ್ಷಾರಸವನ್ನೂ ಕೊಟ್ಟರು. ಈ ಮಾತುಗಳಲ್ಲಿ ಭಕ್ತನ ನೋವು, ಕಷ್ಟಗಳ ಜರ್ಜರಿತತೆ ಅಡಗಿದೆ. ಯೇಸುವಿನ ನನಗೆ ನೀರಡಿಕೆಯಾಗಿದೆ ಎಂಬ ಆಕ್ರಂದನ ಯೋಹನನಿಗೆ ಈ ಕೀರ್ತನೆಯನ್ನು ಜ್ಞಾಪಿಸಿದ್ದಿರಬೇಕು. ಕರ್ತ ನೀತಿವಂತ ಶ್ರಮೆ ತಾಳುವ ಸೇವಕನ ಶ್ರಮೆಯ ಅಗಾಧತೆಯನ್ನು ಇಲ್ಲಿ ಪ್ರತಿಫಲಿಸಲಾಗಿದೆ. ಆದರೆ ಕೀರ್ತನೆ 69 ನಿರಾಶೆಯಲ್ಲಿ ಮುಗಿದು ಹೋಗದು. ಎಲ್ಲ ಮುಗಿಯಿತು, ಸೋಲಾಯಿತು, ದುಷ್ಟರು ವೈರಿಗಳೇ ಜಯಿಸಿದರು ಎಂದು ಈ ಕೀರ್ತನೆ ಮೂಳುಗುವುದಿಲ್ಲ. ಬದಲು ಜನ ನೀರು ನೀಡಲು, ಬಾಯಾರಿಕೆ ಇಂಗಿಸಲು ಹಿಂಜರಿದರೂ, ಜನರು ಜೀವಾಮೃತವನ್ನು ನೀಡುವ ಬದಲು ವಿಷವನ್ನೇ ಇಕ್ಕಿದರು. ದೇವ, ನೀನು ಕಷ್ಟ ಸಂಕಟಗಳಲ್ಲಿದ್ದು ಶ್ರಮೆ ತಾಳುವವರನ್ನು, ನೊಂದು ಕುಗ್ಗಿದವರನ್ನು ಕಟಾಕ್ಷಿಸುವಾತ. ಪ್ರೀತಿಯಿಂದ ಅವರನ್ನು ಹಿಡಿದೆತ್ತಿ ಎಬ್ಬಿಸಿ ರಕ್ಷಣೆಯ ಭದ್ರ ಸ್ಥಾನದಲ್ಲಿರಿಸುವಾತ. ಅವರನ್ನು ನೀನು ಉಜ್ಜೀವಿಸುತ್ತಿ. ಅವರ ಕಷ್ಟ ನೋವಿನ ಮೊರೆಗೆ ಲಕ್ಷ್ಯ ಕೊಟ್ಟು ಕಿವಿಗೊಡುತ್ತಿ ಎನ್ನುವಂಥ ಅಚಲ ನಂಬಿಕೆಯನ್ನು ಈ ಕೀರ್ತನೆ ಅರಿಕೆ ಮಾಡುತ್ತದೆ. ಜನರ ತಿರಸ್ಕಾರ, ಅಪಮಾನಗಳ ಮಧ್ಯೆ ದೇವರ ರಕ್ಷಣಾ ಹಸ್ತ ನಮ್ಮೆಲ್ಲರನ್ನು ಆವರಿಸುತ್ತದೆ ಎನ್ನುವಂಥ ಗಟ್ಟಿ ವಿಶ್ವಾಸದ ಉದ್ಘೋಷ ನನಗೆ ನೀರಡಿಕೆಯಾಗಿದೆ ಎನ್ನುವ ಮಾತಿನಲ್ಲಿ ಅಡಗಿದೆ. ನಮ್ಮ ಶ್ರಮೆ, ಕಷ್ಟ, ನೋವುಗಳ ಮಧ್ಯೆ ನಮ್ಮೊಡನಿರುವ, ನಮ್ಮ ನೋವು, ಕಷ್ಟ, ಸಂಕಟಗಳನ್ನು ಅರ್ಥವಿಸಿ ಅರಿತು ಸ್ಪಂದಿಸುವಂತ, ನಮ್ಮ ನೋವನ್ನು ಪ್ರವೇಶಿಸಿ ಅದನ್ನು ಮೆಟ್ಟಿ ನಿಲ್ಲಲು ನಮಗೆ ಶಕ್ತಿ ಕೊಡುವಂತ ರಕ್ಷಕ ದೇವರ ಮೇಲಿನ ವಿಶ್ವಾಸದ ಅರಿಕೆ ಈ ಮಾತು.
ನನಗೆ ನೀರಡಿಕೆಯಾಗಿದೆ. ಯೋಹನ್ನ ಸುವಾರ್ತೆಯಲ್ಲಿ ನೀರು ಬಹುಶಃ ಒಂದು ವಿಶಿಷ್ಟ ಸಂಕೇತ. ಸುವಾರ್ತೆಯ 2ನೇ ಅಧ್ಯಾಯದಲ್ಲಿಯೇ ಖಾನಾ ಊರಿನಲ್ಲಿ ನಡೆದ ಮದುವೆಯಲ್ಲಿ ಯೇಸು ನೀರನ್ನು ದ್ರಾಕ್ಷಾರಸವನ್ನಾಗಿಸಿದ ಕಥನ ಬರುತ್ತದೆ. ಮದುವೆಯ ಸಂಭ್ರಮಕ್ಕೆ ದ್ರಾಕ್ಷಾರಸ ಮುಗಿದು ಅಡಚಣೆಯಾದಾಗ ಯೇಸು ನೀರನ್ನು ದ್ರಾಕ್ಷಾರಸವನ್ನಾಗಿಸುತ್ತಾನೆ. ಸಂತೋಷ, ಸಂಭ್ರಮ, ಸಂತೃಪ್ತಿಯನ್ನು ದೇವರು ಜೀವವನ್ನು ನೀಡುತ್ತಾನೆ ಎನ್ನುವ ನಂಬಿಕೆಯನ್ನು ಈ ಕಥನ ಪ್ರಕಟಿಸುತ್ತದೆ. ಈ ಸೂಚಕ ಕ್ರಿಸ್ತನ ಮಹಿಮೆಯನ್ನು ಪ್ರಕಟಣೆಗೊಳಿಸಿತ್ತು. ಹೊಸತನ್ನು, ನವೀನತೆಯನ್ನು, ಕ್ರಾಂತಿಕಾರಿ ರೂಪಾಂತರವನ್ನು ತರಬಲ್ಲ ಕ್ರಿಸ್ತನನ್ನು ನೀರು ಸೂಚಿಸುತ್ತದೆ. 3ನೇ ಅಧ್ಯಾಯದಲ್ಲಿ ಕೂಡ ನಿಕೋದೇಮನೆಂಬ ಗುರು ಯೇಸುವಿನೊಡನೆ ಚರ್ಚಿಸಿದಂಥ ವೇಳೆ ಯೇಸು ನವಸೃಷ್ಟಿಯ ಸಂಕೇತವಾಗಿ ನೀರನ್ನು ಬಳಸುತ್ತಾನೆ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸೇರಲಾರನು. 13ನೇ ಅಧ್ಯಾಯ ಕೂಡ ಈ ಯೋಚನೆಯನ್ನು ಮುಂದುವರಿಸುತ್ತದೆ. ಯೇಸು ಮೇಲುಪ್ಪರಿಗೆಯಲ್ಲಿ ಶಿಷ್ಯರೊಡನೆ ತನ್ನ ಪಸ್ಕದ ಊಟಕ್ಕೆ ಕೂತಿದ್ದ. ಮೇಲೊದಿಕೆಯನ್ನು ತೆಗೆದಿಟ್ಟು ಕೈಪಾವುಡವನ್ನು ನಡುವಿಗೆ ಕಟ್ಟಿಕೊಂಡು ಬೋಗುಣಿಯಲ್ಲಿ ನೀರು ಹಾಕಿ ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೆ ಆರಂಭಿಸಿದ. ನೀರು ಪ್ರೀತಿಯ ಸೇವೆಯ ಸಂಕೇತವಾಗಿತ್ತು. ಶುದ್ಧ ನಿರ್ಮಲ ಹೃದಯ, ದೀನತೆಯ ಸಂಕೇತವಾಗಿತ್ತು ನೀರು ಅಲ್ಲಿ. ಯೋಹನ್ನ 19ನೇ ಅಧ್ಯಾಯದಲ್ಲಿ ಈ ನೀರಿನ ಸಂಕೇತ ತನ್ನ ಪರಾಕಾಷ್ಠೆಯನ್ನು ತಲುಪುತ್ತದೆ. ಸಿಪಾಯಿಗಳಲ್ಲಿ ಒಬ್ಬನು ತನ್ನ ಈಟಿಯಿಂದ ಯೇಸುವಿನ ಪಕ್ಕೆಯನ್ನು ತಿವಿದಾಗ ರಕ್ತವು ನೀರು ಹೊರಟಿತಂತೆ. ಯೋಹನ್ನಿಗಿದು ಯೇಸುವಿನ ನಿಜ ಮಾನವತ್ವಕ್ಕೆ ಗುರುತು, ಶಿಲುಬೆಯಿಂದ ಹೊರಡುವ ಕೃಪೆಗೆ ಗುರುತು. ಸ್ವಾರ್ಪಣೆಯ ಪ್ರೀತಿಗೆ ತನ್ನದೆಲ್ಲವನ್ನು ಕೊಡುವಂತ, ನೀರು ರಕ್ತ ಹರಿಸಿದಾತನಲ್ಲಿ ನಮ್ಮ ರಕ್ಷಣೆ ಇದೆ ಎನ್ನುವುದಕ್ಕೆ ಇದು ಗುರುತು. ಕ್ರೈಸ್ತ ಸಂಸ್ಕಾರಗಳು, ಕ್ರೈಸ್ತ ಸ್ನಾನ ದೀಕ್ಷೆ ಮತ್ತು ಪವಿತ್ರ ಭೋಜನ ಯೂಕರಿಸ್ಟ್, ಇವುಗಳ ಅರ್ಥ ಅಡಗಿರುವುದು ಇಲ್ಲಿ. ಇವುಗಳ ಮೂಲವಿರುವುದು ಶಿಲುಬೆಯ ಈ ಘಟನೆಯಲ್ಲಿ. ಶಿಲುಬೆಯಿಂದ ಹೊರಟ ನೀರು, ರಕ್ತ, ಕ್ರಿಸ್ತನ ಸ್ವಾರ್ಪಣೆಯ ಪ್ರೀತಿಯಲ್ಲಿ ನಮ್ಮ ರಕ್ಷೆ ಅಡಗಿದೆ. ನೀರು, ರಕ್ತ, ಸ್ವಾರ್ಪಣೆಯ ಪ್ರೀತಿಗೆ, ರಕ್ಷಣೆಯ ಪ್ರೀತಿಗೆ, ನಮ್ಮನ್ನು ಆವರಿಸುವ ಪ್ರೀತಿಗೆ, ದೇವರ ಕಾರುಣ್ಯಕ್ಕೆ ಗುರುತು. ನನಗೆ ನೀರಡಿಕೆಯಾಗಿದೆ. ಕ್ರೂಜಿಸಲ್ಪಟ್ಟ ಸ್ಥಿತಿಯಲ್ಲೂ ಸಂತಸ, ಸಂತೃಪ್ತಿ ನೀಡುವ, ತನ್ನನ್ನೇ ನಮಗಾಗಿ ಅರ್ಪಿಸಿ ನಮ್ಮನ್ನು ನೂತನಪಡಿಸುವ, ನಮ್ಮನ್ನು ನವ ಸೃಷ್ಟಿಗಳನ್ನಾಗಿಸುವ ಬಯಕೆಗೆ ಇದು ಗುರುತು. ನಮ್ಮನ್ನು ರಕ್ಷಿಸುವ, ನಮ್ಮನ್ನು ರೂಪಾಂತರಗೊಳಿಸುವ, ನಮ್ಮನ್ನು ಸಶಕ್ತೀಕರಿಸುವ ಕೃಪೆಯನ್ನು ಈ ಮಾತು ಸೂಚಿಸುತ್ತದೆ. ಇಷ್ಟಲ್ಲದೆ ಸುವಾರ್ತೆಗಳಲ್ಲಿ ಬರೆದಿರುವಂತೆ ಹಸಿದವರಿಗೆ ಊಟಕ್ಕೆ ನೀಡುವುದು, ಬಾಯಾರಿದಾಗ ಕುಡಿಯುವುದಕ್ಕೆ ಕೊಡುವಂಥದ್ದು ನ್ಯಾಯವನ್ನಾಚರಿಸುವ ಸದ್ಧರ್ಮಕ್ಕೆ ಗುರುತು. ಈ ಅಲ್ಪರಾದವರಲ್ಲಿ ಒಬ್ಬನಿಗೆ ಒಂದು ತಂಬಿಗೆ ನೀರನ್ನಾದರೂ ನೀವು ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲ ಎನ್ನುತ್ತಾನೆ ಯೇಸು. ನನಗೆ ನೀರಡಿಕೆಯಾಗಿದೆ. ನ್ಯಾಯಕ್ಕಾಗಿ ಬಾಯಾರುವಂಥವರಿಗಾಗಿ, ತೊರೆಯುವವರಿಗಾಗಿ ಯೇಸು ಇಲ್ಲಿ ಧ್ವನಿ ಕೊಟ್ಟಂತಿದೆ. ನ್ಯಾಯಕ್ಕಾಗಿ, ಪ್ರೀತಿಯ ಆರೈಕೆಗಾಗಿ ತೊರೆಯುವವರನ್ನು ಸದ್ಧರ್ಮದ ಆಚರಣೆಗೆ ನಮಗೆ ಪಂಥಾಹ್ವಾನ ಕೊಡುವುದನ್ನು ಈ ಕೂಗು ಸೂಚಿಸುತ್ತದೆ. ಆದರೆ ಗಮನಿಸಿ,
ಯೋಹಾನ 19:29 ಸವಾರ್ಥಿಕ ಯೋಹಾನ ಬಹು ನಿರ್ದಿಷ್ಟವಾದಂತಹ ಒಂದು ಸೂಚನೆಯನ್ನು ಕೊಡುತ್ತಾನೆ. ಯೇಸು ನನಗೆ ನೀರಡಿಕೆ ಆಗಿದೆ ಅಂದಾಗ ಶಿಲುಬೆಯ ಬಳಿ ಇದ್ದ ಜನರ ಪ್ರತಿಕ್ರಿಯೆಯನ್ನು ದಾಖಲಿಸುತ್ತಾನೆ. ಅಲ್ಲಿ ಹುಳಿ ರಸದ ಗಡಿಗೆ ಇತ್ತಂತೆ. ಯೇಸುವಿಗೆ ನೀರಿಗೆ ಬದಲಾಗಿ ಹುಳಿ ರಸ ಕೊಟ್ಟರಂತೆ. ಅನೇಕ ವೇಳೆ ನಮ್ಮ ನೀರಿನ ಕೂಗಿಗೆ, ನ್ಯಾಯದ ಕೂಗಿಗೆ ಬರುವ ಪ್ರತಿಕ್ರಿಯೆ ಹುಳಿ ರಸ. ಇವತ್ತು ನನಗೆ ನೀರಡಿಕೆಯಾಗಿದೆ ಎನ್ನುವ ಕ್ರಿಸ್ತನ ಕೂಗು ಹೊಸ ಪಂಥಾಹ್ವಾನಗಳನ್ನು ನಮ್ಮ ಮುಂದಿರಿಸ್ತದೆ. ನೀರು ನಮ್ಮ ಜಗತ್ತಿನಲ್ಲಿ ತುಂಬ ಇದ್ದರೂ ಬಹು ಅಮೂಲ್ಯವಾದದ್ದು. ನೀರು ಜೀವನಾವಶ್ಯಕ. ನೀರು ಜೀವಿಸುವ ಹಕ್ಕನ್ನು ನಮಗೆ ಸೂಚಿಸುತ್ತದೆ. ಇವತ್ತು ನಾವು ನೀರನ್ನು ಉಳಿಸಿ ಕಾಪಾಡುವುದಕ್ಕೆ ಶ್ರಮಿಸುತ್ತಿದ್ದೇವೆ. ಅಂತರ್ಜಲವನ್ನು ಹೆಚ್ಚಿಸುವುದಕ್ಕೆ ಕಾಯಕ ಮಾಡುತ್ತಿದ್ದೇವೆ. ಇವತ್ತು ನೀರಿನ ಮೂಲಗಳನ್ನು ಕಾಪಾಡುವ, ಶುದ್ಧೀಕರಿಸುವ, ಮಳೆ ನೀರಿನ ಕೊಯ್ಲು ಮಾಡುವುದರಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ನೀರು ಈ ಭೂಮಿಯ ಸಂರಕ್ಷಣೆಗೆ, ನಮ್ಮ ಇಡೀ ಜೀವ ಕುಲದ ಸಂಕುಲದ ಸಂರಕ್ಷಣೆಗೆ ಒಂದು ಸಂಕೇತ. ನನಗೆ ನೀರಡಿಕೆಯಾಗಿದೆ ಎನ್ನುವ ಯೇಸುವಿನ ಮಾತಿನಲ್ಲಿ ಜೀವದ ಹಕ್ಕಿಗಾಗಿರುವ ಆಕ್ರಂದನ ಅಡಗಿದೆ. ನನಗೆ ನೀರಡಿಕೆಯಾಗಿದೆ. ಜೀವವನ್ನು ಕೊಡುವ ಕರ್ತ ನಮಗೆ ಜೀವಿಸುವ ಹಕ್ಕಿಗಾಗಿ, ನ್ಯಾಯಕ್ಕಾಗಿ, ಸದ್ಧರ್ಮಕ್ಕಾಗಿ, ಸ್ವಾರ್ಪಣ ಪ್ರೀತಿಗಾಗಿ ಹಾರೈಸುವುದಕ್ಕೆ ಕರೆ ಕೊಡುತ್ತಿದ್ದಾನೆ. ನ್ಯಾಯ ನೀತಿ ತರುವ ರೂಪಾಂತರದ ಹೊಸ ಕನಸನ್ನು ಬಿತ್ತಲು ನಮಗೆ ಕರೆ ಕೊಡುತ್ತಿದ್ದಾನೆ. ಕರ್ತನ ನ್ಯಾಯದ ಸದ್ಧರ್ಮದ ಚಳವಳದಲ್ಲಿ ನಾವು ಭಾಗಿಯಾಗೋಣವೇ? ಪ್ರಾರ್ಥನೆ ಮಾಡೋಣ. ದೇವಾ, ನಿನ್ನ ಶಿಲುಬೆಯ ತಳದಲ್ಲಿ ಶ್ರಮೆ ನೋವುಗಳ ಮಧ್ಯೆ ನಂಬಿಕೆಯನ್ನು ಸ್ಥಿರವಾಗಿ ಗಟ್ಟಿಯಾಗಿ ಹಿಡಿದಿಡಲು ನಮಗೆ ಕೃಪೆ ಕೊಡು. ನಿನ್ನ ಪ್ರೀತಿಗಾಗಿ, ನಿನ್ನ ಸತ್ಯ ನೀತಿ ಧರ್ಮಕ್ಕಾಗಿ, ನಿನ್ನ ಜೀವದ ಅಮೂಲ್ಯತೆಯನ್ನು ಪ್ರತಿಪಾದಿಸುವುದಕ್ಕಾಗಿ ನಮಗೆ ಶಕ್ತಿ ಕೊಡು. ನ್ಯಾಯ ನೀತಿಗಾಗಿ ನಾವು ಹಸಿದು ಬಾಯಾರುವಂತೆ ಮಾಡು. ದೇವಾ, ನಿನ್ನ ಪ್ರೀತಿಯ ನ್ಯಾಯದಲ್ಲಿ ನಮ್ಮನ್ನು ಆವರಿಸಿ, ನಿನ್ನ ಪ್ರೀತಿ ನ್ಯಾಯದ ಸಾಧನಗಳಾಗಿ ನಮ್ಮನ್ನು ರೂಪಿಸು. ಆಮೆನ್. ಧನ್ಯವಾದಗಳು ರೆವರೆಂಡ್ ಡಾಕ್ಟರ್ ಡಿ.ಆರ್. ಸದಾನಂದ. ದೇವರ ಆಶೀರ್ವಾದ ಸದಾ ನಿಮ್ಮೊಡನೆ ಇರಲಿ. ಇಲ್ಲಿಗೆ ದೈವಿಕ ಶಕ್ತಿಯ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಧನ್ಯವಾದಗಳು.